ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯಕ್ಕೂ ಬರೋಕ್ಕೂ ಮೊದಲು ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ನಮ್ಮ ಕಾನೂನು ವ್ಯವಸ್ಥೆಯನ್ನು ಯಾಮಾರಿಸಿದ್ದಾಳೆ. ಹೌದು ಸ್ನೇಹಿತರೆ, ರಾಜಸ್ಥಾನದ ಪೊಲೀಸ್ ಅಕಾಡೆಮಿಯಲ್ಲಿ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ತಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಎಲ್ಲರನ್ನೂ ಬಕ್ರ ಮಾಡಿದ್ದಾಳೆ. ಸ್ನೇಹಿತರೆ, ಈಕೆ ಎಂತಹ ಚಾಲಾಕಿ ಮತ್ತೆ ಎಂತಹ ಬುದ್ಧಿವಂತೆ ಅಂದರೆ 2 ವರ್ಷಗಳ ಕಾಲ ಅನುಮಾನನೇ ಬರದೇ ಇರೋ ಹಾಗೆ ಪೊಲೀಸ್ ಅಕಾಡೆಮಿಯನ್ನು ವಂಚಿಸಿದ್ದಾಳೆ. ಸ್ನೇಹಿತರೆ, ಇನ್ನು ಇವಳ ಬಗ್ಗೆ ಹೇಳೋದಾದ್ರೆ, ಇವಳು ಒಬ್ಬ ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ಮಗಳು. ಇವರ ತಂದೆ ಒಬ್ಬ ಟ್ರಕ್ ಡ್ರೈವರ್. ಕಷ್ಟದಲ್ಲಿದ್ದ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವರದ್ದು. ಆದರೆ ಈ ಮೋನಾ ಬುಗಾಲಿಯಾಗೆ ಪೊಲೀಸ್ ಆಗಬೇಕು ಅನ್ನೋ ಆಸೆ ಮತ್ತು ಅದಕ್ಕೆ ಬೇಕಾದ ತಯಾರಿ ಪ್ರಯತ್ನಗಳು ಎಲ್ಲವನ್ನೂ ಈಕೆ ಮಾಡ್ತಾ ಇದ್ಲು. 2021ನೇ ಬ್ಯಾಚಿನ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅನ್ನ ಕೂಡ ಇವಳು ಬರೀತಾಳೆ. ಆದರೆ ಈ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ ಇವಳು ಸಂಪೂರ್ಣವಾಗಿ ಫೇಲ್ ಆಗ್ತಾಳೆ. ಆಗ್ಲೇ ನೋಡಿ ಸ್ನೇಹಿತರೆ, ಇವಳ ತಲೆಯಲ್ಲಿ ಬಂದಿದ್ದು ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಪೊಲೀಸ್ ಇಲಾಖೆಯನ್ನು ಸೇರೋದು. ಎಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ಲೋ ಗೊತ್ತಿಲ್ಲ ಸ್ನೇಹಿತರೆ. ಮೋನಾ ಬುಗಾಲಿಯಾ ಮೂಲಿದೇವಿ ಆಗ್ತಾಳೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಮಾಡಿ ಮೂಲಿದೇವಿ ಅನ್ನೋ ಹೆಸರನ್ನು ಇಟ್ಕೊಳ್ತಾಳೆ. ಸ್ನೇಹಿತರೆ, ಈಕೆ ನಕಲಿ ದಾಖಲೆಗಳನ್ನು ಕೊಟ್ಟು ರಾಜಸ್ಥಾನ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆಯುತ್ತಾಳೆ. ಮತ್ತು ಎಂತ ಬುದ್ಧಿವಂತೆ ಅಂದ್ರೆ ಇವಳು ಅಲ್ಲಿನ ಹಿರಿಯ ಅಧಿಕಾರಿಗಳ ಜೊತೆ ಫೋಟೋವನ್ನು ತೆಕ್ಕೊಳ್ಳೋದು ಮತ್ತು ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳೋದು, ಈ ತರ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ. ಸ್ನೇಹಿತರೆ, ಇವಳು ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಮತ್ತು ವಾಟ್ಸಪ್ ಗ್ರೂಪ್ ಸೇರಿ ರಾಜಸ್ಥಾನ ಪೊಲೀಸ್ ಅಕಾಡೆಮಿ ಕ್ರೀಡಾಕೂಟದ ಮೂಲಕ ತಾನು ಹಿಂದಿನ ಬ್ಯಾಚಿನ ಅಭ್ಯರ್ಥಿ ಅಂತ ಹೇಳಿ ಎಲ್ಲರಿಗೂ ಪರಿಚಯವನ್ನು ಮಾಡ್ಕೊಳ್ತಾಳೆ. ಹಾಗೆ ಸ್ನೇಹಿತರೆ, ಇವಳು ಬುದ್ಧಿವಂತಿಕೆ ಯಾವ ಮಟ್ಟಕ್ಕೆ ಇದೆ ಅಂದ್ರೆ, ಇವಳೊಬ್ಳು ಪೊಲೀಸ್ ಕೂಡ ಆಗಿದ್ದರು. ಪೊಲೀಸ್ ಆಗ್ಬೇಕು ಅಂತ ಇರೋ ಯುವ ಜನತೆಗೆ ಭಾಷಣದ ಮೂಲಕ ಸ್ಪೀಚ್ ಮಾಡ್ತಾ ಇರ್ತಾಳೆ. ಪೊಲೀಸ್ ಹೇಗಾಗ್ಬೇಕು, ಏನು ಅದಕ್ಕೆ ಏನು ತಯಾರಿಗಳನ್ನು ಮಾಡ್ಕೋಬೇಕು ಅನ್ನೋದನ್ನ ಇವಳು ಯುವ ಜನತೆಗೆ ತಿಳಿಸ್ತಾ ಇರ್ತಾಳೆ. ಸ್ನೇಹಿತರೆ, ಇವಳು ಹೇಗೆ ಸಿಕ್ಕಾಕೊಂಡ್ಲು ಅಂತ ಹೇಳಿ ನೋಡೋದಾದ್ರೆ, ನಿಜವಾದ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಮತ್ತು ಇವಳಿಗೆ ಏನೋ ಮನಸ್ತಾಪ ಉಂಟಾಗಿ ಆ ಪೊಲೀಸ್ ಅಧಿಕಾರಿಗೆ ಇವಳ ಮೇಲೆ ಅನುಮಾನ ಉಂಟಾಗಿ ಇವಳ ದಾಖಲೆಗಳನ್ನೆಲ್ಲವನ್ನು ಪರಿಶೀಲಿಸಿದಾಗ ಮೂಲಿದೇವಿ ಮೋನಾ ಬುಗಾಲಿಯಾ ಅನ್ನುವುದು ಗೊತ್ತಾಗತ್ತಂತೆ. ಅಲ್ಲಿಗೆ ಜೈಪುರದಲ್ಲಿ ಇವಳ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಆದ್ರೆ ಇವಳು ಎಂತ ಚಾಲಕಿ ಅಂದ್ರೆ 2023ರಲ್ಲಿ ಎಸ್ಕೇಪ್ ಆಗಿ ಬಿಡ್ತಾಳೆ. ಅಂತೂ ಸ್ನೇಹಿತರೆ, ಕೊನೆಗೆ ಇವಳನ್ನ ಹಿಡಿತಾರೆ, ಬಂಧಿಸಲಾಗ್ತದೆ. ಇವಳು ಉಳಿದ ಬಾಡಿಗೆ ಮನೆಯಲ್ಲಿ 7 ಲಕ್ಷ ನಗದು ಹಣ ಮತ್ತು ಕೆಲವು ನಕಲಿ ದಾಖಲೆಗಳು ಸಿಕ್ಕಿದೆ ಅಂತೆ. ಹಾಗೆ ಇವಳನ್ನು ವಿಚಾರಣೆಗೆ ಪಡಿಸಿದಾಗ ತನ್ನ ಕುಟುಂಬಸ್ಥರನ್ನು ಮೆಚ್ಚಿಸುವ ಸಲುವಾಗಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ತಪ್ಪೊಪ್ಕೊಂಡಿದ್ದಾಳಂತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.